ಚಲೋ 1 2 ನಿನ್ನ ಗಂಡನ ಮನೆ ಐತಿ ಆಗೋದಿನಿ ಸೋಸಿ ಕುಳ ಹಾಕ್ತಾರಂತ ತಿಳಿದಿಯೇನ ಕುಂದರಿಸಿ ಬದುಕಬೇಕಲ್ಲೂ ನೆಲವರಿಸಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬೀರು ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ, ನೀವು ಡೆಮೋಲಿ ನೋಡಿದ್ರಲ್ಲ, ಇದು ಈ ರೀತಿ ಒಂದು ಟ್ರೆಂಡಿಂಗ್ ಸ್ಟೇಟಸ್ ವಿಡಿಯೋನ ಯಾವ ರೀತಿಯಾಗಿ ನಿಮ್ಮ ಫೋನಿನಲ್ಲಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇನ್ನೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಸ್ಫೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಕ್ಯಾಪ್ಕಟ್ ಆ್ಯಪ್ ಇರಬೇಕು. ಅದನ್ನ ಗೂಗಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ ಒಂದು ಯಾವ್ದಾದ್ರು ವಿ ಪಿ ಎನ್ ತಕ್ಕೊಳ್ಳಿ. ನಾನು ಸೂಪರ್ ವಿ ಪಿ ಎನ್ ಅಂತ ತಗೊಂಡಿನಿ ಇದು ಪ್ಲೇಸ್ಟೋರಲ್ಲಿ. ನೋಡಿ ಫ್ರೆಂಡ್ಸ್, ನೀವು ವಿ ಪಿ ಎನ್ ಓಪನ್ ಮಾಡ್ಕೊಳ್ಳಿ. ಈ ಥರ ಕನೆಕ್ಟ್ ಮಾಡಿ. ಸ್ವಲ್ಪ ವೇಟ್ ಮಾಡಿ. ನೋಡಿ ಫ್ರೆಂಡ್ಸ್, ಕನೆಕ್ಟ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈಗ ಫುಲ್ ಬ್ಯಾಕ್ ಬಂದುಬಿಟ್ಟು ಕ್ಯಾಪ್ಕಟ್ ಆ್ಯಪ್ ಓಪನ್ ಮಾಡಿರಿ. ಅದಾದ ನಂತರ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತೈತೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲೇ ಲೈಬ್ರರಿ ಮೇಲೆ ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ಯಾವುದಾರು ಒಂದು ಫೋಟೋನ ಆ್ಯಡ್ ಮಾಡ್ಕೊರಿ. ನೀವು ನಿಮ್ಗೆ ಯಾವ್ದು ಬೇಕಾದ್ರೆ ಇದೊಂದು ಫೋಟೋ ಆ್ಯಡ್ ಮಾಡ್ಕೊತೀನಿ. ಇಲ್ಲೇ ಮುಂದೆ ಆ ಕ್ಯಾಪ್ಕಟ್ ಬಾಕ್ಸ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿರಿ. ಇವಾಗ ಏನಪ್ಪ ಮಾಡ್ಬೇಕಂದ್ರೆ, ನೀವು ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೇಕು. ವಿಡಿಯೋ ಆಗಲಿ ಸಾಂಗ್ ಆಗಲಿ, ವಿಡಿಯೋ ಇದ್ದರೂ ಕೂಡ ಸಾಂಗ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿರಿ. ಇಲ್ಲಿ 1 2 3 4 ಇಲ್ಲಿ ಆಡವೆ ಐತೆ ಅಂತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ 4ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ನಿಮ್ಗೆ ಯಾವ ವಿಡಿಯೋಕ್ಕೆ ಸಾಂಗ್ ಕ್ರಿಯೇಟ್ ಮಾಡ್ಬೇಕಲ್ಲ, ಅದೊಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊರಿ. ನೋಡಿ ಫ್ರೆಂಡ್ಸ್, ನಾನು ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ನಿ. ಇದು ಸಾಂಗ್ ಆಗಿ ಕನ್ವರ್ಟ್ ಆಗಿದೆ. ಇವಾಗ ಏನು ಮಾಡಪ್ಪ ಅಂತಂದ್ರೆ, ನೀವು ಫುಲ್ಲು ಬ್ಯಾಕ್ ಬನ್ನಿ. ಈಗ ಬ್ಯಾಕ್ ಬಂದುಬಿಟ್ಟು ಪಿಕ್ಸೆಲ್ ಆ್ಯಪ್ ಓಪನ್ ಮಾಡಿ. ಈ ಆ್ಯಪ್ ನಿಮ್ಮ ಹತ್ರ ಇಲ್ಲಾದರೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಥರ ನ್ಯೂ ಟೆಕ್ಸ್ಟ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಇಲ್ಲಿ ಏನೈತಲ್ಲ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಈ ಥರ ನಿಮ್ಗೆ ಎಷ್ಟು ಬೇಕಷ್ಟು ಇಷ್ಟುಕೊಂಡು, ಅದಾದ ನಂತರ ಅದನ್ನ ಎಡಿಟ್ ಕೂಡ ಮಾಡ್ಕೋಬೋದು. ನೀವು ಯಾವ ರೀತಿ ಅಂತ ನೋಡಿ ಕಲರ್ ಕೂಡ ಮಾಡ್ಕೋಬೋದು. ರೆಡ್ ಕಲರ್. ಅದಾದ ನಂತರ ನಿಮ್ಗೆ ಯಾವ ರೀತಿ ಅಕ್ಷರ ಬೇಕು ಆ ರೀತಿ ಮಾಡ್ಕೋಬೋದು. ನೋಡಿ, ಈ ರೀತಿ ಎಲ್ಲ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಎಲ್ಲ ಮಾಡ್ಕೋಬೋದು ಈ ಆ್ಯಪ್ನಲ್ಲಿ. ನಂಗೆ ಇಷ್ಟೇ ಸಾಕು. ಇದಾದ ನಂತರ ಏನು ಮಾಡಪ್ಪ ಅಂತ, ನೀವು ಇಲ್ಲೇ 1 2 3 4ನೇ ಆಪ್ಷನ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲೇ 2ನೇ ಆಪ್ಷನ್ ಕ್ಲಿಕ್ ಮಾಡಿರಿ. ಇದಾದ ನಂತರ ಇಲ್ಲೇ ಮೇಲ್ಗಡೆ ಶೇರ್ ಸಿಂಬಲ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದನ್ನು ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಮಾಡಾದ ನಂತರ ಅದನ್ನು ಡೌನ್ಲೋಡ್ ಮಾಡಾದ ನಂತರ ಮತ್ತೆ ಅದೇ ಡಬಲ್ ಟೈಪ್ ಕ್ಲಿಕ್ ಮಾಡಿ. ಅದನ್ನ ಈಗ 2 ಅಂತ ಟೈಪ್ ಮಾಡಿ. ನಿಮ್ಮ ಸಾಂಗ್ ಯಾವ ರೀತಿ ಇರುತ್ತೆ ಆ ರೀತಿ ಟೈಪ್ ಮಾಡ್ಕೊಳ್ಳಿ. ಈಗ ನಾನು 2 ಅಂತ ಟೈಪ್ ಮಾಡ್ಕೊತೀನಿ ಮತ್ತು ಅದನ್ನು ಶೇರ್ ಮಾಡ್ಕೊತೀನಿ. ಈಗ ಇದು ಕೂಡ ಡೌನ್ಲೋಡ್ ಆಯಿತು. ಇವಾಗ
ಹೆಂಗೆ ಏನು ಮಾಡಬೇಕು ಅಂತಪ್ಪ ಹೊಳ್ಳಿ ಕ್ಯಾಪ್ರಾಟಕ್ಕೆ ಬರ್ಬೇಕು ನೀವು. ಇದಕ್ಕೆ ಬಂದು ಏನು ಮಾಡಬೇಕಪ್ಪ ಅಂತಂದ್ರೆ ಆ ಸಾಂಗ್ ಎಲ್ಲಿಗೆ ಐತಲ್ಲ ಅಲ್ಲಿಗೆ ನೀವು ಅಲ್ಲಿ ಬರೆದಿರುವಂಥ ಲೆಟ್ರನ್ನ ಇಲ್ಲಿ ಆ್ಯಡ್ ಮಾಡಬೇಕು. ಯಾವ ರೀತಿ ಆ್ಯಡ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ 5ನೇ ಆಪ್ಷನ್ ಐತೆ ನೋಡ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಒಂದು ನೋಡಿರಿ ಈಗ ಯಾವ ರೀತಿಯಾಗಿ ಕನ್ವರ್ಟ್ ಆಗುತ್ತೆ ಅಂತಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋರಿ. ಈಗ ನಾನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ನೋಡಿರಿ 1 ಅಷ್ಟಾದಾಗ ನಿಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊರಿ. ಸೊ ಹಂಗಿಗೆ ತಕ್ಕಂತ ಇರ್ಬೇಕು. ಈಗ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿರಿ. ಈಗ 2 ಸೆಲೆಕ್ಟ್ ಮಾಡ್ಕೊತೀನಿ. ಎಷ್ಟು ಬೇಕೋ ಅಷ್ಟು ಇಟ್ಕೊರಿ ನೀವು. ಈಗ ನೋಡಿ 2. ಈಗ ಮತ್ತೆ ಏನು ಮಾಡಬೇಕು ಅಂತ ನಾನು 3 ಕ್ರಿಯೇಟ್ ಮಾಡಬೇಕು. ಈಗ ಡಬಲ್ ಟೈಪ್ ಮಾಡಿ ಕ್ಲಿಕ್ ಮಾಡಿರಿ. 3 ಟೈಪ್ ಮಾಡ್ಕೊತೀನಿ. ಇದಾದ ನಂತರ ಸೇರ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಈಗ ಸ್ಟಾರ್ಟ್ ಅಂತ ಬರಬೇಕು. ಸ್ಟಾರ್ಟ್ ಈ ರೀತಿಯಾಗಿ ಸ್ಟಾರ್ಟ್ ಅಂತ ಬಂತದು. ನೀವು ಎಷ್ಟು ಬೇಕು ಅಷ್ಟೇ ಇಟ್ಕೊಬೋದು. ಈಗ ನಾನು ಸ್ವಲ್ಪ ಚಿಕ್ಕದಾಗಿನೇ ಇಟ್ಕೊತೀನಿ. ಈಗ ಮತ್ತೆ ಸೇರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಸೇರ್ ಮಾಡ್ಕೊತೀನಿ, ಅಂದರೆ ಡೌನ್ಲೋಡ್ ಆಗುತ್ತೆ. ಈಗ ಮತ್ತೆ ಅದೇ ಡಬಲ್ ಟೈಪ್ ಮೇಲೆ ಕ್ಲಿಕ್ ಮಾಡಿ ಲೆಟ್ಸ್ ಗೋ ಈ ರೀತಿಯಾಗಿ ಹೇಳಿ ಈಗ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊತೀನಿ. ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಂಡಿನಿ. ಇಲ್ಲಿ ಏನಪ್ಪ ಹಾಕಬೇಕು ಅಂದರೆ ಇಲ್ಲಿ 3 ಆ್ಯಡ್ ಮಾಡ್ಬೇಕು. ನಾವು ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಈಗ 3 ಅನ್ನೋ ಆಪ್ಷನ್ ಇಲ್ಲಿ ಆ್ಯಡ್ ಮಾಡ್ಕೊಂಡಿನಿ. ಇಲ್ಲಿ ಸ್ಟಾರ್ಟ್ ಅಂತ ಟೈಪ್ ಮಾಡಿ ಟೆಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನೇ ಆ್ಯಡ್ ಮಾಡಬೇಕು. ಇಲ್ಲಿ ನೀವು ಸ್ಟಾರ್ಟ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೋರಿ ನಿಮ್ಮ ಸಾಂಗಿಗೆ ತಕ್ಕಂಗೆ. ಈಗ ಲೆಟ್ಸ್ ಗೋ ನೋಡಿರಿ ಈ ಥರ ಇಟ್ಕೋಬೋದು ನೀವು. ನಿನ್ನ ನೋಡಿ ನೀವು ಅಕ್ಷರ ಕೂಡ ಇದೇ ರೀತಿಯಾಗಿ ಆ ಆ್ಯಪ್ನಲ್ಲಿ ಹೋಗಿ ಟೆಸ್ಟ್ ಮಾಡ್ಕೊಂಡು ಈ ಆ್ಯಪ್ನಲ್ಲಿ ಹಾಕೋಬೋದು. ಇಲ್ಲಾಂದರೆ ನೀವು ಇದೇ ಆ್ಯಪ್ನಲ್ಲಿ ಹಾಕೋಬೇಕಪ್ಪ ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಆ ವಿಡಿಯೋನ ಹಾಕಿ ಯೂಟ್ಯೂಬ್ಗೆ ಬಿಡ್ತೀನಿ. ಈಗ ಪ್ಲಸ್ ಮೇಲೆ ಕ್ಲಿಕ್ ಮಾಡಿರಿ. ಈಗ ನಾನು ಆಲ್ರೆಡಿ ಎಲ್ಲನೂ ಆ ಆ್ಯಪ್ನೇ ಹೋಗಿ ಟೆಸ್ಟ್ ಮಾಡ್ಕೊಂಡು ಸೇವ್ ಮಾಡಿ ಇಟ್ಕೊಂಡಿನಿ. ನಿನ್ನ ಗಂಡನ ಮನಿ ನೋಡಿರಿ ಈ ಥರನೂ ಅಲ್ಲಿ ಟೆಸ್ಟ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡಿನಿ. ನೋಡಿರಿ ಈ ಥರ ಎಲ್ಲಿಗೆ ಮನಿ ಇಲ್ಲಿಗೆ ಎಂಡ್ ಮಾಡ್ಕೋಬೇಕಿದ್ನ. ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನೀವು ಬರೆದಿಟ್ಟುಕೊಳ್ಳಿ ಅಂತ ಟೆಸ್ಟ್ನ ಇಲ್ಲಿ ಆ್ಯಡ್ ಮಾಡಿ. ಐತಿ ದೊಡ್ಡ RCC. ಈಗ ಮುಂದಿಂದ ಆ್ಯಡ್ ಮಾಡ್ಕೋಬೇಕು. ಆ ಮನೆಗೆ ಆ ಯುವದಿ ನೋಡಿ ಫ್ರೆಂಡ್ಸ್, ವಿಡಿಯೋನ ಕೊನೆ ತನಕ ನೋಡಿ. ಕೊನೆ ತನಕ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲರನ್ನೂ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯುವದಿ ನೀ ಸೊಸಿ
ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ನಿಮ್ಮ ಸಾಂಗ್ ಮುಗಿಯೋ ತನಕನೂ ನೀವು ಆ್ಯಡ್ ಮಾಡ್ಕೋಬೋದಲ್ಲಿ. ಈಗ ಎಫೆಕ್ಟ್ ಯಾವ ರೀತಿ ಹಾಕೋದಪ್ಪ ಅಂತಂದರೆ, ಈಗ ನೋಡಿ ಇದು 1 ಐತಲ್ಲ, 1 ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 4ನೇ ಆಪ್ಷನ್ ಐತಲ್ಲ ANIM, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಎಫೆಕ್ಟ್ಸ್ಗಳು ಸಿಗ್ತವೆ. ಈಗ ನೋಡಿ ಯಾವ ಎಫೆಕ್ಟ್ ಬೇಕು ಆ ಎಫೆಕ್ಟ್ ಹಾಕ್ಬೋದು. ನಾನು ಫಸ್ಟ್ನೇದು ಹಾಕೊತೀನಿ. ಈಗ 1 2 ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಅದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಎಫೆಕ್ಟ್ ಬೇಕು ಹಾಕಬೇಕು. ಮತ್ತು 3 ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಯಾವ ಎಫೆಕ್ಟ್ ಬೇಕು ಆ ಎಫೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಬೋದು. ನಾವು ಅವು 3ಕ್ಕೂ ಒಂದೇ ಎಫೆಕ್ಟ್ ಹಾಕ್ಕೊಂಡಿನಿ. ಈಗ ಸ್ಟಾರ್ಟ್ ಸ್ವಲ್ಪ ದೊಡ್ಡದಾಗಿ ಕನ್ವರ್ಟ್ ಮಾಡ್ಕೊತೀನಿ. ಈಗ ಅದೇ ಎಫೆಕ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರೂ ಒಂದು ಎಫೆಕ್ಟ್ ಹಾಕೋತೀನಿ. ಈಗ ಸ್ಟಾರ್ಟ್ ಮೇಲೆ ಇದಕ್ಕೆ ಹಾಕೊಂಡೆ. ಈಗ ಲೆಟ್ಸ್ ಗೋ. ಅದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಒಂದು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋತೀನಿ. ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಇನ್ನೂ ಹಲವು ಆಪ್ಷನ್ಗಳಿವೆ ನೋಡಿ ಎಫೆಕ್ಟು. ನೀವು ಯಾವ ಎಫೆಕ್ಟ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಈ ರೀತಿ ಬಂದಿದೆ. ಇದಕ್ಕೂ ಎಫೆಕ್ಟ್ ಆ್ಯಡ್ ಮಾಡ್ಕೋಪ್ಪ ಅಂತಂದ್ರೆ ಅದೇ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ, ಅದೇ ಎಫೆಕ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇ ನಿಮ್ಗೆ ಯಾವ ಎಫೆಕ್ಟ್ ಬೇಕು ಆ ಎಫೆಕ್ಟ್ ಹಾಕೋಬೋದು. ನಾನೀಗ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸಕ್ಕತ್ತಾಗಿರೋ ಎಫೆಕ್ಟ್ಸ್ಗಳಿದೆ. ಕೆಲವು ಜನಕ್ಕೆ ಗೊತ್ತಿದೆ, ಕೆಲವು ಜನಕ್ಕೆ ಗೊತ್ತಿಲ್ಲದ್ರೆ ನೋಡ್ರಿ ಎಷ್ಟು ಸ್ಮಾರ್ಟಾಗಿ ವಿಡಿಯೋ ಕಾಣ್ತದೆ ಅಂತ. ಇನ್ನೂ ಹಲವು ಆಪ್ಷನ್ಗಳಿದೆ ಇದೇ ರೀತಿ ನೋಡ್ರಿ. ನಿಮಗೆ ಯಾವ ರೀತಿಯಾಗಿ ಎಫೆಕ್ಟ್ ಬೇಕು ಆ ರೀತಿಯಾಗಿ ಹಾಕೋಬೋದು. ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಒಂದು ಆಪ್ಷನ್ ನಿಮ್ಗೆ ಯಾವ ಎಫೆಕ್ಟ್ ಬೇಕು ಆ ಎಫೆಕ್ಟ್ ಹಾಕೋರಿ. ಇವನೇ ಹಾಕೋರಿ ಅವನೇ ಹಾಕೋರಿ ಅಂತ ನಾನು ಹೇಳಲ್ಲ. ನನಗೆ ಇಷ್ಟ ಆಗಿದ್ದನ್ನು ನಾನು ಹಾಕೊಂಡಿನಿ. ನಿಮಗೆ ಇಷ್ಟ ಆಗಿದ್ದ ಎಫೆಕ್ಟನ್ನು ನೀವು ಹಾಕೋರಿ. ಬನ್ನಿ ಫ್ರೆಂಡ್ಸ್ ನೋಡಿ, ಸೂಪರ್ ಎಫೆಕ್ಟ್ಸ್ಗಳು ಈ ಆ್ಯಪಲ್ಲಿದೆ. ಇನ್ನೂ ಹಲವು ಆಪ್ಷನ್ ಇದೆ ಫ್ರೆಂಡ್ಸ್ ನೋಡಿ. ಇದೇ ರೀತಿಯಾಗಿ ವಿಡಿಯೋ ಮುಗಿಯೋ ತನಕ ಹಾಕೋರಿ. ನೋಡೋಣ ಬರ್ರಿ ವಿಡಿಯೋ ಯಾವ ರೀತಿಯಾಗಿ ಹೇಗಿತ್ತು ಅಂತ. ನಿನ್ನ ಗಂಡನ ಮನೆ ಐತಿ ದೊಡ್ಡ ಅರಸೆ. ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಇದನ್ನು ಡೌನ್ಲೋಡ್ ಯಾವ ರೀತಿ ಮಾಡ್ಕೋದಪ್ಪ ಅಂತಂದರೆ, ಇಲ್ಲೇ ಮೇಲ್ಗಡೆ ಆರೋ ಮಾರ್ಕ್ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅದ ಡೌನ್ಲೋಡ್ ಆಗುತ್ತೆ. ನಾನು ಡೌನ್ಲೋಡ್ ಮಾಡ್ಕೊಳ್ಳಲ್ಲ. ಓಕೆನಾ? ಓಕೆ ಫ್ರೆಂಡ್ಸ್, ಇದೇ ರೀತಿಯಾಗಿ ಯೂಸ್ಫುಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಕ್ಯಾಪ್ಕಟ್ ಆ್ಯಪ್ ಡೌನ್ಲೋಡ್ ಆಗಲಿಲ್ಲ ಅಂದರೆ ಗೂಗಲಲ್ಲಿ ನನಗೆ ಕಮೆಂಟ್ ಮಾಡಿ. ನಾನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳೋದೆಂದು ವಿಡಿಯೋ ಮಾಡಿ ಹಾಕ್ತೀನಿ ಯೂಟ್ಯೂಬಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗೋಣ.